ಆತ ಈಗ ತಾನೇ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಳ್ಳೋಕೆ ಶುರು ಮಾಡಿದ್ದ. ಒಂದಿಷ್ಟು ಶಾರ್ಟ್ ಮೂವಿಯಲ್ಲೂ ಕೂಡ ನಟಿಸಿದ್ದ. 9 ತಿಂಗಳ ಹಿಂದೆ ಬಳ್ಳಾರಿಯ ಬ್ಯಾನರ್ ಬಲಿ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಮೃತ ರಾಜಶೇಖರ್ನ ಕೊನೆ ಕ್ಷಣದ ವಿಡಿಯೋ ವೈರಲ್ ಆಗಿದ್ದು, ಎಸ್ಪಿ ಬೆನ್ನಲ್ಲೇ ಐಜಿಪಿ ಕೂಡ ಎತ್ತಂಗಡಿಯಾಗಿದ್ದಾರೆ. ಕಣ್ಣೆದುರುಗಡೆನೆ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಆರಿಸಿ ಬರದ ಜೊತೆ ಬಂದಿರುವಂಥ ರಾಜಶೇಖರದಿಂದ ಇವರು ಕೊಲೆ ಮಾಡ್ತಿದ್ರು. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯಬೇಕಾದ್ರೆ ಪ್ರಚೋದನೆ ಮಾಡಿದವರು ಯಾರು? ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಾಟೆ ವಿಚಾರ ಇದೀಗ ಮತ್ತೊಂದು ಮಗ್ಗುಲು ಬದಲಿಸಿಕೊಳ್ಳುತ್ತಿದೆ. ರಾಜಶೇಖರ್ ಮೇಲೆ ಆಕಸ್ಮಿಕವಾಗಿ ಗುಂಡು ಹಾರಿದ್ದಲ್ಲ, ಅದೊಂದು ವ್ಯವಸ್ಥಿತ ಕೊಲೆ ಎಂಬುದು ರೆಡ್ಡಿ ರಾಮುಲು ಆರೋಪ. ಶಾಸಕ ಭರತ್ ರೆಡ್ಡಿ ಸಮ್ಮುಖದಲ್ಲೇ ಶಾಸಕರ ಕುಮ್ಮಕ್ಕಿನಿಂದಲೇ ಆದ ಕೊಲೆಯೆಂದು ಆರೋಪ ಮಾಡುತ್ತಿರುವ ರೆಡ್ಡಿ ತಮ್ಮ ಬಳಿ ಇರುವ ಸಾಕ್ಷ್ಯಗಳನ್ನು ಇವತ್ತು ಟಿವಿಯಲ್ಲಿ ತೋರಿಸುತ್ತಾ ವಿವರಿಸಿದ್ದಾರೆ. ರಾಜಶೇಖರ್ ಫೈರ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಾಟೆಯ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ರೆಡ್ಡಿ ಮನೆಯಲ್ಲೇ ದೊಡ್ಡ ಸ್ಕ್ರೀನ್ ಹಾಕಿ ಎಲ್ಲರಿಗೂ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ವಿವರಣೆ ನೀಡಿದ್ದಾರೆ. ಜನಾರ್ದನ್ ರೆಡ್ಡಿ ಕಚೇರಿ ಮೇಲೆ ನಿಂತಿದ್ದ ರೆಡ್ಡಿ ಗುಂಪಿನ ವಿಡಿಯೋಗ್ರಾಫರ್ ಸೆರೆ ಹಿಡಿದಿದ್ದ ವಿಡಿಯೋ ರಿಲೀಸ್ ಮಾಡಿದ್ದಾರೆ ರೆಡ್ಡಿ ಬ್ರದರ್ಸ್. ಮನೆ ಮುಂದಿನ ರಸ್ತೆಯ ಡಿವೈಡರ್ ಮೇಲೆ ನಿಂತು ರೆಡ್ಡಿ ಮನೆಯತ್ತ ರಾಜಶೇಖರ್ ಕಲ್ಲು ಎಸೆಯುತ್ತಿರುವ ದೃಶ್ಯ ಕೂಡ ಇದರಲ್ಲಿತ್ತು. ರಾಜಶೇಖರ್ ಕಲ್ಲು ಎಸೆಯುತ್ತಿದ್ದಾಗ ಪೊಲೀಸರು ಲಾಠಿ ಏಟು ಕೊಟ್ಟಿದ್ದಾರೆ. ಹಾಗೆ ಪೊಲೀಸರಿಂದ ತಪ್ಪಿಸಿಕೊಂಡು ಓಡುತ್ತಿದ್ದಾಗಲೇ ರಾಜಶೇಖರ್ಗೆ ಗುಂಡೇಟು ಬಿದ್ದಿದೆ. ಗುಂಡೇಟು ಬಿದ್ದ ಬಳಿಕ ಚೀರಾಡುವ ರಾಜಶೇಖರ್ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ. ರಾಜಶೇಖರ್ಗೆ ಭರತ್ ರೆಡ್ಡಿ ಗನ್ಮ್ಯಾನ್ ಹಾರಿಸಿದ ಗುಂಡು ಬಿದ್ದಿದೆ ಎಂಬುದು ರೆಡ್ಡಿ ಆರೋಪ. ಅವ್ರ ಎದುರುಗಡೆ ಕಣ್ಣೆದುರುಗಡೆನೆ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಆರಿಸಿ ಅವ್ನು ನೋಡಿ ಎಷ್ಟು ನಿಶಬ್ದವಾಗಿ ಗುಂಡು ಆರಿಸ್ತಾನ, ಮಕ ತೆರಿಕೆ ಅಂತಾನೆ. ಗುಂಡು ಆರಿಸಿದ ನಂತರ ಅವ್ನು ಬಿದ್ದೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಕೂಡ ಕಿರ್ಚಾಡ್ತಾರ. ಇವತ್ತು ಅವ್ರು ಏನಂದ್ರೆ MLA ಅವ್ರನ್ನ ಅರೆಸ್ಟ್ ಮಾಡಿದ್ರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಕಾರಣದಿಂದ ಇಲ್ಲಿ ತನಕ ಆಗಿದೆ. ನಮ್ಮ MLA ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಿಸ್ ಫೈರ್ ಅಲ್ಲ, ಮರ್ಡರ್. ನಾರ ಕುಮ್ಮಕ್ಕಿನಿಂದಲೇ ಕೊಲೆ. ರಾಜಶೇಖರ್ ಸತ್ತಿರೋದು ಭರತ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಹಾರಿಸಿದ ಬುಲೆಟ್ನಿಂದಲೇ ಅನ್ನೋದು ರೆಡ್ಡಿ ರಾಮುಲು ಆರೋಪ. ಪೊಲೀಸರ ಲಾಠಿ ಏಟಿನಿಂದ ತಪ್ಪಿಸಿಕೊಳ್ಳಲು ಹಿಂತಿರುಗಿ ಓಡುತ್ತಿದ್ದಾಗ ರಾಜಶೇಖರ್ಗೆ ಹಿಂಬದಿಯಿಂದ ಗನ್ಮ್ಯಾನ್ ನೇರವಾಗಿ ಶೂಟ್ ಮಾಡಿದ್ದಾನೆ ಎಂದು ಜನಾರ್ದನ್ ರೆಡ್ಡಿ ವಿಡಿಯೋ ಮೂಲಕ ವಿವರಿಸಿದ್ದಾರೆ. ಅಲ್ಲದೆ ಇದು ಭರತ್ ರೆಡ್ಡಿ ಸಮ್ಮುಖದಲ್ಲೇ ಆಗಿರುವ ಕೊಲೆ. ಶಾಸಕರೇ ಮುಂದೆ ನಿಂತು ಕಾರ್ಯಕರ್ತನ ಬಲಿ ಪಡೆದಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಅದು ಮಿಸ್ಫೈರ್ನಿಂದ ಆಗಿರುವ ಸಾವು ಅಲ್ಲವೇ ಅಲ್ಲ, ಅದು ಮರ್ಡರ್ ಎಂಬ ಆರೋಪವನ್ನ ರೆಡ್ಡಿ ಮಾಡಿದ್ದಾರೆ. ಹಿಂದೆಯಿಂದನೇ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂಥದ್ದು ಭರತ್ ರೆಡ್ಡಿ ಇರುವಂಥ ಅವ್ರ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂಥದ್ದು. ಇದರಲ್ಲಿ ಎರಡನೇ ಮಾತೇ ಇದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ರೆಡ್ಡಿ ರಾಮುಲು ಮುಗಿಬಿದ್ದಿರೋವಾಗಲೇ ರೆಡ್ಡಿ ಬ್ರದರ್ಸ್ ವಿರುದ್ಧ ಸಿಟ್ಟಾದ್ರು ಸಿಎಂ. ಬಳ್ಳಾರಿ ಇತಿಹಾಸ ಎಲ್ಲವೂ ಗೊತ್ತಿದೆ. ರೆಡ್ಡಿ ರಾಮುಲು ಟೀಮ್ಗಳ ಪ್ರಚೋದನೆ, ರೆಡ್ಡಿ ರಾಮುಲು ಕುಮ್ಮಕ್ಕಿನಿಂದಲೇ ಅಲ್ಲಿ ಗಲಾಟೆ ಆಗಿದ್ದು ಎಂದು ಸಿಎಂ ಆರೋಪಿಸಿದ್ದಾರೆ. ಬ್ಯಾನರ್ನ ಬಿಚ್ಚಾಕ್ದವ್ರು ಯಾರ್ರೀ? ಅದೇ ಪ್ರಚೋದನೆ. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯಬೇಕಾದ್ರೆ ಪ್ರಚೋದನೆ ಮಾಡಿದವ್ರು ಯಾರು? ಅಸೂಯೆ ತಡ್ಕೊಳಕ್ಕಾಗಲ್ಲ ಅವ್ರ ಕೈನಲ್ಲಿ. ಐಜಿಪಿ ಎತ್ತಂಗಡಿ ಹೊಸಬರ ಅಧಿಕಾರ ಸ್ವೀಕಾರ, ಸ್ಥಳ ಮಹಜರು ಮಾಡಿ ತನಿಖೆ ಚುರುಕು. ರಾಜಕೀಯ ಜಟಾಪಟಿಗಳ ಮಧ್ಯೆಯೇ ಪೊಲೀಸ್ ಅಧಿಕಾರಿಗಳ ಎತ್ತಂಗಡಿ ಕಾರ್ಯಗಳೂ ನಡೆದಿವೆ. ಬಳ್ಳಾರಿ ವಲಯ ಐಜಿಪಿ ಆಗಿದ್ದ ವರ್ತಿಕಾ ಕಟಿಯಾರನ್ನ ಜಾರಿ ನಿರ್ದೇಶನಾಲಯಕ್ಕೆ ಎತ್ತಂಗಡಿ ಮಾಡಲಾಗಿದ್ದು, ಅವರ ಸ್ಥಾನಕ್ಕೆ ಡಾಕ್ಟರ್ ಹರ್ಷ ಅವರನ್ನ ಸರ್ಕಾರ ನಿಯೋಜಿಸಿದೆ. ಅಮಾನತುಗೊಂಡಿರುವ ಎಸ್ಪಿ ಪವನ್ ನೆಜ್ಜೂರು ವಿರುದ್ಧ ಸರ್ಕಾರಕ್ಕೆ ವರದಿ ಮಾಡಿದ್ದರು ವರ್ತಿಕಾ ಕಟಿಯಾರ್. ಎಸ್ಪಿಗಿಂತಲೂ ಮೊದಲು ಸ್ಥಳಕ್ಕೆ ಬಂದಿದ್ದರೂ ಪರಿಸ್ಥಿತಿ ನಿಯಂತ್ರಿಸಲು ವಿಫಲರಾಗಿದ್ದರು. ದಿನಕ್ಕೊಂದು ವಿಡಿಯೋ ವೈರಲ್ ಆಗ್ತಿದ್ರೂ ಕ್ರಮ ಕೈಗೊಳ್ಳದೆ ಎರಡೂ ಗುಂಪಿನಿಂದ 26 ಜನರನ್ನ ಬಂಧಿಸಿ ಕೈ ತೊಳೆದುಕೊಂಡಿದ್ದರು. ರೆಡ್ಡಿ ಮನೆ ಮುಂದೆ ಎಷ್ಟು ಬಾರಿ ಫೈರಿಂಗ್ ನಡೆದಿದೆ ಅನ್ನೋದರ ಬಗ್ಗೆ ಈವರೆಗೆ ಸ್ಪಷ್ಟತೆ ಇಲ್ಲ. ಘಟನೆ ನಡೆದ 5 ದಿನದ ಬಳಿಕ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಬಂದಿದೆ. ರಾಜಶೇಖರ್ ಪೋಸ್ಟ್ ಮಾರ್ಟಂ ಅಂತ್ಯ ಸಂಸ್ಕಾರ ಬಗ್ಗೆಯೂ ಅನುಮಾನ ವ್ಯಕ್ತವಾಗಿದೆ.
ಹೀಗಾಗಿ ಪ್ರತಿಪಕ್ಷಗಳ ಆರೋಪ ಒತ್ತಡದಿಂದಾಗಿ ಐಜಿಪಿ ವರ್ಗಾವಣೆ ಮಾಡಿದೆ ಸರ್ಕಾರ. ವರ್ತಿಕಾ ಕಟಿಯಾರ್ ಜಾಗಕ್ಕೆ ಬಳ್ಳಾರಿ ವಲಯದ ನೂತನ ಐಜಿಪಿಯಾಗಿ ಡಾಕ್ಟರ್ PS ಹರ್ಷ ನೇಮಕ ಮಾಡಿದ್ದು ಅಧಿಕಾರ ಸ್ವೀಕರಿಸಿದ್ದಾರೆ. ನಾನು ನಮ್ಮ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿ ಕೆಲವು ಸ್ಥಳಗಳನ್ನ ಪರಿಶೀಲನೆ ಮಾಡಬೇಕಾಗ್ತದೆ, ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ಮಾಡಬೇಕಾಗ್ತದೆ, ಕಡತಗಳನ್ನ ನೋಡಬೇಕಾಗ್ತದೆ. ಹಾಗಾಗಿ 1-2 ದಿನಗಳಲ್ಲಿ ಸರ್ಕಾರ ಹೊಸ ಪೊಲೀಸ್ ವರಿಷ್ಠಾಧಿಕಾರಿಯವ್ರನ್ನು ನೇಮಕ ಮಾಡಿರೋದ್ರಿಂದ ಅವರು ಬಂದು ವರದಿ ಮಾಡ್ತಾರೆ. ಈ ಪ್ರಕರಣದಲ್ಲಿ ಇನ್ನೂ ಹಲವಾರು ಅನುಮಾನಗಳಿವೆ. 10 ವಿಡಿಯೋಗಳು ವೈರಲ್ ಆಗ್ತಿವೆ. ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಗ್ರೀನ್ ಸೆಕ್ಟರ್ ಪೊಲೀಸರ್ ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ. ಆತ ಈಗ ತಾನೇ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಳ್ಳೋಕೆ ಶುರು ಮಾಡಿದ್ದ. ಒಂದಿಷ್ಟು ಶಾರ್ಟ್ ಮೂವಿಯಲ್ಲೂ ಕೂಡ ನಟಿಸಿದ್ದ. 9 ತಿಂಗಳ ಹಿಂದೆ ಮದುವೆ ಆದವ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ನನ್ನ ಹೆಂಡತಿ ಹೊಡಿತಾವಳೆ ಅಂತ ದೂರು ಕೊಟ್ಟಿದ್ದಾನೆ. ಈಗೀಗೆಲ್ಲ ಹೀರೋ ಆಗ್ಬೇಕು ಅಂದ್ರೆ ಸಿನಿಮಾ ಮಾಡ್ಲೇಬೇಕು ಅಂತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಹೀರೋ ಆಗ್ಬೋದು. ಇದೇ ರೀತಿ ಹೀರೋ ಆಗಿದ್ದವರು ಈ ಧನುಷ್ ರಾಜ್. ಕನ್ನಡದ ಹಲವು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ನಟಿಸಿದ್ದ ಧನುಷ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡಿದ ಪ್ರತಿಭೆ. ಜಸ್ಟ್ 9 ತಿಂಗಳ ಹಿಂದಷ್ಟೇ ಹತೆ ಮಣೆಯನ್ನು ಏರಿದ್ರು. ಸಪ್ತಪದಿ ತುಳಿದು ಇನ್ನು 1 ವರ್ಷ ಆಗಿಲ್ಲ. ಅಷ್ಟರಲ್ಲೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ನನ್ನ ಹೆಂಡತಿ ಹೊಡಿತಾಳೆ ಬಡಿತಾಳೆ ಅಂತ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಹೆಂಡತಿ ಹೊಡಿತಾಳೆ ಅಂತ ಠಾಣೆ ಮೆಟ್ಟಿಲೇರಿದ ನಟ. ಮದುವೆಯಾದ 9 ತಿಂಗಳಿಗೆ ಕೆರೆ, ಗಂಡನಿಗೆ ಪತ್ನಿ ಶಾಕ್. ಸೋಷಿಯಲ್ ಮೀಡಿಯಾದಲ್ಲದೆ ಸಖತ್ ಸದ್ದು ಮಾಡೋ ಧನುಷ್ ರಾಜ್ ಕನ್ನಡದ ಶಿವಾಜಿ, ಸೂರತ್ಕಲ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಜೊತೆಗೆ ಕೆಲವು ಶಾರ್ಟ್ ಮೂವಿಗಳಲ್ಲೂ ನಟಿಸಿದ್ರು. 9 ತಿಂಗಳ ಹಿಂದಷ್ಟೇ ಆಶ್ರಿತಾ ಅನ್ನೋ ಯುವತಿಯನ್ನ ಮದುವೆಯಾಗಿದ್ರು. ಮೊದಲೆಲ್ಲ ಖುಷಿ ಖುಷಿಯಾಗಿದ್ದವರು ಸ್ವರ್ಗಕ್ಕೆ 3 ಗೇಣು ಎನ್ನುವಂತೆ ಸಂಸಾರ ನಡೆಸಿದ್ರು. ಆದ್ರೆ 6 ತಿಂಗಳು ಆಗ್ತಿದ್ದಂತೆ ಅನುಮಾನ ಅನ್ನೋದು ಹೆಗಲೇರಿ ನಿಂತಿತ್ತು. ದಿನಗಳು ಉರುಳಿದಂತೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆಯೇ ಇರಲಿಲ್ಲ. ಧನುಷ್ ಆರೋಪ ಮಾಡಿರೋ ಪ್ರಕಾರ ಇತ್ತೀಚೆಗೆ ಯಾವುದೋ ಕೆಲಸದ ನಿಮಿತ್ತ ಧನುಷ್ ರಾಜ್ ವಿದೇಶಕ್ಕೆ ಹೋಗಿದ್ರಂತೆ. ಇಷ್ಟಕ್ಕೆ ಅನುಮಾನಗೊಂಡ ಪತ್ನಿ, ನೀನು ಯಾವುದೋ ಹುಡುಗಿ ಜೊತೆ ಫಾರಿನ್ಗೆ ಹೋಗಿದ್ದೀಯಾ ಅಂತ ಜಗಳ ಶುರು ಮಾಡಿದ್ದಾಳಂತೆ. ಎಷ್ಟೇ ಕನ್ವಿನ್ಸ್ ಮಾಡುವುದಕ್ಕೆ ನೋಡಿದ್ರು, ಆಶ್ರಿತಾ ಮನಸ್ಸು ಕರಗಿಲ್ಲ. ಕೊನೆಗೆ ರೊಚ್ಚಿಗೆದ್ದ ಆಶ್ರಿತಾ ಗಂಡನ ಮನೆಯವರ ಮುಂದೆಯೇ ಹಲ್ಲೆ ಮಾಡಿದ್ರಂತೆ. ಅಷ್ಟೇ ಅಲ್ಲ, ಗೂಂಡಾಗಳನ್ನ ಕರೆಸಿ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಗಿರಿನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಯಾವಾಗ ಧನುಷ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು, ಅತ್ತ ಆಶ್ರಿತಾ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ದಕ್ಷಿಣ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಧನುಷ್ ಬೇರೆ ಹುಡುಗಿ ಸಂಪರ್ಕದಲ್ಲಿದ್ದಾನೆ. ಆತನ ಫೋನ್ ಚೆಕ್ ಮಾಡಿದಾಗ ಇನ್ಸ್ಟಾಗ್ರಾಂನಲ್ಲಿ ಬೇರೆ ಹುಡುಗಿಯರ ಜೊತೆ ಕಾಂಟ್ಯಾಕ್ಟ್ ಇರೋದು ಗೊತ್ತಾಗಿದೆ. ನಮ್ಮ ಬಳಿ ಸುಳ್ಳು ಹೇಳಿ ವಿದೇಶಕ್ಕೆ ಹೋಗಿದ್ರು, ಅದನ್ನ ಕೇಳಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ. ಮದುವೆ ಸಮಯದಲ್ಲಿ 50 ಗ್ರಾಂ ಚಿನ್ನ ಕೊಟ್ಟರೂ ಸಹ ಈಗ 8 ಲಕ್ಷ ಹಣ ಕೊಡಿ ಅಂತ ಪೀಡಿಸ್ತಿದ್ದಾನೆ ಅಂತ ಪ್ರತಿ ದೂರು ದಾಖಲಿಸಿದ್ದಾರೆ. ಒಟ್ನಲ್ಲಿ ಗಂಡ ಹೆಂಡತಿ ನಡುವಿನ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಇಬ್ಬರು ಕೂಡ ಒಬ್ಬರಿಗೊಬ್ಬರ ಮೇಲೆ ದೂರು ಪ್ರತಿ ದೂರು ದಾಖಲಿಸಿದ್ದಾರೆ. ಹೀಗಾಗಿ ಇದರಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಆಕೆ ಇನ್ಸ್ಟಾಗ್ರಾಂನ ಚೆಂದುಳ್ಳಿ ಚೆಲುವೆ. ಈಕೆಯ ಅಕೌಂಟ್ಗೆ ಶಾಸಕರ ಅಕೌಂಟ್ನಿಂದ ಏಕಾಏಕಿ ಮೆಸೇಜ್ ಬರೋದಕ್ಕೆ ಶುರುವಾಗಿದೆ. ಬೆಚ್ಚಿ ಬಿದ್ದವಳು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಂತೆ ಹೊಸ ಕಹಾನಿ ಬಿಚ್ಕೊಂಡಿದೆ. ಇನ್ಸ್ಟಾದಲ್ಲಿ MLA ಮೆಸೇಜ್, ಸುಂದರಿಯಾಗಿದ್ಲು ಶಾಕ್. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಮೊಬೈಲ್ ಹ್ಯಾಕ್. ಇದು ಹೇಳಿ ಕೇಳಿ ಸೋಷಿಯಲ್ ಮೀಡಿಯಾ ಜಮಾನ. ಪ್ರತಿಯೊಬ್ರು ಅಂಗೈಯಲ್ಲೇ ಪ್ರಪಂಚ ನೋಡ್ತಾರೆ. ಬೆಳಗಾದ್ರೆ ಸಾಕು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಮುಳುಗಿರ್ತಾರೆ. ಈಗೀಗ ಹ್ಯಾಕರ್ಗಳ ಅಬ್ಬರ ಜೋರಾಗಿದೆ. ಎಲ್ಲೋ ಕೂತ್ಕೊಂಡು ಯಾರದ್ದು ಅಕೌಂಟ್ ಹ್ಯಾಕ್ ಮಾಡ್ತಾರೆ. ತಮ್ಮ ಮೊಬೈಲ್ನಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗದಂತೆ ಆಪರೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ.
ಕೆಲವರಂತೂ ಯಾರ್ಯಾರಿಗೂ ಮೆಸೇಜ್ ಕಳಿಸಿ ಮಾನ ಮರ್ಯಾದೆ ಹರಾಜು ಹಾಕಿದ್ದೂ ಇದೆ. ಇಂಥ ಕಿಡಿಗೇಡಿ ಕೃತ್ಯಕ್ಕೆ ಅದೆಷ್ಟೋ ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈಗ ಬಿಜೆಪಿ ಶಾಸಕ ಸಿ.ಕೆ. ರಾಮಮೂರ್ತಿಗೂ ಇಂಥದ್ದೇ ಸಂಕಷ್ಟ ಎದುರಾಗಿದೆ. ತಮ್ಮ ಹೆಸರಲ್ಲಿರೋ ಖಾತೆ ಮೂಲಕ ಯುವತಿಗೆ ಮೆಸೇಜ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ರೀಲ್ಸ್ನಲ್ಲಿ ಮಿಣಮಿಣ ಅಂತಿರೋ ಹೆಣ್ಮಗಳ ಹೆಸರು ಅನುಷ್ಕಾ ನಾಗಮೋಹನ್ ಅಂತ. ಈ ಹೆಣ್ಮಗಳ ಇನ್ಸ್ಟಾ ಅಕೌಂಟ್ಗೆ ಬೆಳಗ್ಗೆಯೇ ಮೆಸೇಜ್ ಬಂದಿತ್ತು. ಅದು ಶಾಸಕ ಸಿ.ಕೆ. ರಾಮಮೂರ್ತಿಯವರ ಅಕೌಂಟ್ನಿಂದ. ಮೊದಲು ಗುಡ್ ಮಾರ್ನಿಂಗ್, ನಂತರ ರೀಲ್ಸ್ ಚೆನ್ನಾಗಿದೆ ಅನ್ನೋ ಮೆಸೇಜ್, ಇದಾದ್ಮೇಲೆ ಗುಡ್ ನೈಟ್ ಅನ್ನೋ ಮತ್ತೊಂದು ಮೆಸೇಜ್ ಬಂದಿತ್ತು. ಈ ಎಲ್ಲ ಮೆಸೇಜ್ಗೆ ಈ ಹೆಣ್ಮಗಳು ಕೂಡ ರಿಪ್ಲೈ ಮಾಡಿದ್ಲು. ಅಕೌಂಟ್ ಚೆಕ್ ಮಾಡ್ತಾ ಇದ್ದಂತೆ ಶಾಸಕರದ್ದು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಭಯಗೊಂಡವಳು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಿದ್ಲು. ಆಗಲೇ ನೋಡಿ ಇದು ಶಾಸಕರ ಗಮನಕ್ಕೂ ಬಂದಿದ್ದು. ಯಾವಾಗ ಯುವತಿ ಮಾಡಿದ ಮೆಸೇಜ್ ಪೋಸ್ಟ್ ವೈರಲ್ ಆಯ್ತೋ ಶಾಸಕರಿಗೆ ಗೊತ್ತಾಗಿದೆ, ಇದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ನನ್ನ ಫೇಸ್ಬುಕ್, ಇನ್ಸ್ಟಾ ಐಡಿಗಳನ್ನು ಹ್ಯಾಕ್ ಮಾಡಿ ಈ ರೀತಿಯ ಮೆಸೇಜ್ ಕಳಿಸ್ತಿದ್ದಾರೆ. ಈ ಹಿಂದೆಯೂ 2-3 ಬಾರಿ ಇದೇ ರೀತಿಯಾಗಿತ್ತು. ಈ ಹುಡುಗಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಾವೊಂದು ನಂಬರ್ 1 ಸಂದೇಶ ನಾನು ಕಳಿಸಿಲ್ಲ. ಅವ್ರು ಯಾರು ನಮಗೆ ಗೊತ್ತಿಲ್ಲ, ಯಾರು ಅವ್ರಿಗೆ ಗೊತ್ತಿಲ್ಲ. ನನ್ನ ಫೇಸ್ಬುಕ್ ಹ್ಯಾಕ್ ಆಗಿದೆ ಅಂತ ಅಂದ್ಬಿಟ್ಟು ನನ್ನ ಮೇಲೆ ನಾನು ಕೂಡ ಕಂಪ್ಲೇಂಟ್ ಅನ್ನು 2 ಬಾರಿ ನಾನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀನಿ. ಈಗ ರೀಸೆಂಟ್ ಆಗಿ ಒಂದು ಫೇಸ್ಬುಕ್ ಅಲ್ಲಿ ಸಿ.ಕೆ. ರಾಮಮೂರ್ತಿ ಅಂತ ಒಂದು ಹ್ಯಾಕ್ ಆಗಿದೆ. ಇದು ಒಂದು ಹೊಸ ಅಕೌಂಟ್ ಓಪನ್ ಆಗಿದೆ. ಇದರಲ್ಲಿ ಯಾರ್ಯಾರು ಇದ್ದಾರೆ ಇದ್ರ ಮೇಲೆ ಕೂಡ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದ್ರ ಮೇಲೆ ನಾನು ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬನಶಂಕರಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟು FIR ಆಗಿದೆ. ಯಾರ್ಯಾರು ನನ್ನ ಮೇಲೆ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಾರೆ ಅವ್ರ ಮೇಲೆ ನಾನು FIR ಕೂಡ ಮಾಡ್ತಾ ಇದ್ದೀನಿ. ಒಂದು ಡಿಫಾರ್ಮೇಷನ್ ಕೇಸು ಆಗ್ತದೆ. ಹಾಯ್ ಬಾಯ್ ಅನ್ನೋ ಮೆಸೇಜ್ ಬಂದಿದ್ದೂ ಆಯ್ತು, ಇದಕ್ಕೆ ರಿಪ್ಲೈ ಕೊಟ್ಟಿದ್ದೂ ಆಯ್ತು. ಈಗ ಅಸಲಿಗೆ ಈ ಮೆಸೇಜ್ ಮಾಡಿದ್ಯಾರು ಅನ್ನೋದನ್ನ ಪೊಲೀಸರು ಕಂಡು ಹಿಡಿಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕರ್ನಾಟಕದ ಪಾಲಿನ ದಲಿತ ನಾಯಕ, ಹಿಂದುಳಿದವರ ಪಾಲಿನ ಹರಿಕಾರ ಅಂತಾನೆ ಕರೆಸ್ಕೊಳ್ಳೋ ದೇವರಾಜ ಅರಸು ಅವರ ಮನೆ ನೆಲ ಕಚ್ಚೋ ಹಂತಕ್ಕೆ ಬಂದಿದೆ. ಕೋಟಿ ಹಣ ರಿಲೀಸ್ ಆದ್ರೂ ಒಂದೇ ಒಂದು ಅಭಿವೃದ್ಧಿಯೂ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯ ಈಗ ದಾಖಲೆಯ ರಾಮಯ್ಯ ಆಗಿದ್ದಾರೆ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಯಾರೂ ಸೃಷ್ಟಿ ಮಾಡದಂತಹ ಹೊಸ ಮೈಲುಗಲ್ಲು ನಿರ್ಮಿಸಿದ್ದಾರೆ. ಎಲ್ಲಿವರೆಗೂ ರಾಜ್ಯ ರಾಜಕೀಯದಲ್ಲಿ ಸುದೀರ್ಘ ಅವಧಿಯ ಸಿಎಂ ಅನ್ನೋ ಹೆಗ್ಗಳಿಕೆಗೆ ದೇವರಾಜು ಅರಸು ಹೆಸರಿತ್ತು. ಆದ್ರೀಗ ಈ ಪಟ್ಟ ಸಿದ್ದರಾಮಯ್ಯ ಹೆಗಲೇರಿದೆ. ಅರಸು ದಾಖಲೆ ಅಳಿಸಿದ ಸಿದ್ದರಾಮಯ್ಯ ಅನ್ನೋ ದೊಡ್ಡ ಸುದ್ದಿಯಾಗ್ತಿದೆ. ಇದೇ ಹೊತ್ತಲ್ಲೇ ಇನ್ನೊಂದು ಸುದ್ದಿ ತೆರೆದುಕೊಂಡಿದೆ. ರಾಜ್ಯ ಕಂಡ ಧೀಮಂತ ನಾಯಕ ಹುಟ್ಟೂರಲ್ಲಿ ಒಂದೇ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ನಿನ್ನೆವರೆಗೂ ಕರ್ನಾಟಕದ ಸುದೀರ್ಘ ಸಿಎಂ ಯಾರು ಅಂದ್ರೆ ಅದು ದೇವರಾಜ ಅರಸು ಅಂತಿದ್ರು. 7 ವರ್ಷ 7 ತಿಂಗಳು ರಾಜ್ಯವನ್ನ ಆಳಿದ್ದ ಅರಸು ಹಿಂದುಳಿದ ವರ್ಗಗಳ ಮಹಾನಾಯಕರಾಗಿ ಗುರುತಿಸಿಕೊಂಡಿದ್ರು. ಉಳುವವನೇ ಹೊಲದ ಒಡೆಯ ಕಾಯ್ದೆ ಜಾರಿಗೆ ತಂದು ಅದೆಷ್ಟು ದೀನ ದಲಿತರ ಉದ್ಧಾರವನ್ನ ಮಾಡಿದ್ರು. ಆದ್ರೆ ಇಂತಹ ದೇವರಾಜ ಅರಸು ಅವರ ಹುಟ್ಟೂರು ಮಾತ್ರ ಇವತ್ತಿಗೂ ಸೊರಗ್ತಾ ಇದೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಕುಗ್ರಾಮವಾಗಿ ಹೋಗಿದೆ. ಅರಸು ಅವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ. ಇವತ್ತಿಗೂ ಅರಸು ಅವರು ಹುಟ್ಟಿ ಬೆಳೆದ ಮನೆ ಇದೆ. ಆದ್ರೆ ಈ ಮನೆ ಸ್ಥಿತಿ ನೋಡೋದಕ್ಕಾಗ್ತಿಲ್ಲ. ಮಳೆಗಾಲದಲ್ಲಿ ಸೋರುತ್ತೆ, ಬೇಸಿಗೆಯಲ್ಲಿ ಧೂಳು ತುಂಬಿಕೊಳ್ಳುತ್ತೆ. 2015ರಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು, ಕಲ್ಲಹಳ್ಳಿಯನ್ನ ದತ್ತು ತಗೊಂಡು ಅಭಿವೃದ್ಧಿ ಮಾಡ್ತೀನಿ, ಅರಸು ಅವರ ಮನೆಯಲ್ಲಿ ಮ್ಯೂಸಿಯಂ ಮಾಡ್ತೀನಿ ಅಂತಾನೂ ಭರವಸೆ ಕೊಟ್ಟಿದ್ರು. ಇದೇ ನಿಟ್ಟಿನಲ್ಲಿ 10 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರು. ಆದ್ರೆ ಕೋಟಿ ಹಣ ಎಲ್ಲೋಯ್ತು ಒಂದು ಗೊತ್ತಾಗ್ತಿಲ್ಲ. ಹಲವಾರು ಬೇಡಿಕೆಗಳಿದೆ. ಅದರಲ್ಲಿ ವಿಶೇಷವಾಗಿ ಮೊದಲನೇದಾಗಲಿ ಅವರು ಬಾಳಿ ಬದುಕ್ತಂಥ ಮನೆ, ವಾಸ ಮಾಡಿದಂಥ ಮನೆ ಇವತ್ತು ಕುಸಿದೋಗಂಥ ಒಂದು ಸಂದರ್ಭ ಬಂದಿದೆ ಅಂತಂದಾಗ ಅದರಂಥ ನೋವಿನ ವಿಚಾರ ಬೇರೊಂದಿಲ್ಲ. ಮೊದಲನೇದಾಗಿ ಆ ಮನೇನ ಶಿಥಿಲಗೊಂಡಿರ್ತಕ್ಕಂಥ ಮನೇನ ಪುನಶ್ಚೇತನ ಮಾಡಬೇಕು. ಅವರ ಒಂದಿಗೆ ಅವಮಾನ ಆಗದೆ ಹೋದ ರೀತಿಯಲ್ಲಿ ಐಂದ ವರ್ಗಕ್ಕೆ ಅವಮಾನ ಆಗದೆ ಹೋದಂಥ ರೀತಿಯಲ್ಲಿ ಆ ಮನೇನ ಪುನಶ್ಚೇತನಗೊಳಿಸಬೇಕು ಅಂತ ನಾನು ಕೇಳ್ತೀನಿ. ದೇವರಾಜ ಅರಸು ಅವರ ಮನೆಗೆ ಇಂದಿರಾ ಗಾಂಧಿ, ಎಸ್.ಎಂ. ಕೃಷ್ಣ, ಬಂಗಾರಪ್ಪ ಸೇರಿದಂತೆ ದೊಡ್ಡ ನಾಯಕರೇ ಬಂದು ಹೋಗಿದ್ರು. ಹೀಗಾಗಿ ನಾಡು ಕಂಡ ಹೆಮ್ಮೆಯ ನಾಯಕನ ಹೆಜ್ಜೆ ಗುರುತನ್ನ ಕಾಪಾಡಿಕೊಳ್ಳೋ ಕೆಲಸ ಆಗಬೇಕಿದೆ. ಅರಸು ದಾಖಲೆ ಸರಿಗಟ್ಟಿದ ಸಿದ್ದರಾಮಯ್ಯ ಇತ್ತ ಕಣ್ ಹಾಯಿಸಬೇಕಿದೆ.
ಕ್ಯಾಮೆರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.